ಯಾವ ಅಂಶಗಳು ಸರ್ ಈ ಹೋರಾಟದ ಮೇಲೆ ನಿಮಗೆ ಪ್ರಭಾವ ಬೀರಿದು? ಬಟ್ ಅವು ಎರಡಕ್ಕಿಂತ ಹೆಚ್ಚಾಗಿ ಅಮೆರಿಕದಲ್ಲೂ ಬಹಳ ಪ್ರಾರ್ಥನೆ. ಅದೆಲ್ಲ ನಾನು ಅಲ್ಲಿ ನಿಂತ್ಕೊಂಡು ಬರೀ ಅದರ ವಿರುದ್ಧ ನನ್ನಕ್ಕೋಸ್ಕರ ಹೋರಾಟ ಮಾಡೋಕ್ಕಿಂತ ಎಲ್ಲ ರೀತಿ ಫಲಾನುಭವಿ ಆಗಿರೋ ಬೆಳ್ಕೊಂಡಿರೋ ನಾನು ಇಲ್ಲಿ ಬಂದು ಅನ್ಯಾಯದ ವ್ಯವಸ್ಥೆ ವಿರುದ್ಧ ನಿಂತ್ಕೊಂಡ್ರೆ ಇಲ್ಲಿ ನಾವು ಒಂದು ಜಾಸ್ತಿ ಬದಲಾವಣೆ ಮಾಡ್ಬೋದು ಅಂತ ನನಗೆ ಅರಿವು ಚಿಕ್ಕ ವಯಸ್ಸಿನಲ್ಲೇ ಆಯಿತು. ನಿಮ್ಮ ಬದಲಾವಣೆಗಳು ಇನ್ನು ಎಷ್ಟು ದಿನ ವರ್ಷಗಳು ಬೇಕಾಗಬಹುದು? ಫಸ್ಟ್ ಆಫ್ ಆಲ್ ನಮಗೆ ಎಷ್ಟು ದಿನ ತೊಳೆದು ನಮ್ಗೆ ಗೊತ್ತಿಲ್ಲ. ಇದು ಜೀವಪೂರ ಸಾಧನೆ. 18 ವರ್ಷ ನಾನು ಇವತ್ತು ಈ ಆಧಾರ್ ಕಾರ್ಡ್ ಇದೆ, ನನಗೆ ಟ್ಯಾಕ್ಸ್ಗಳು 18 ವರ್ಷ ಇಲ್ಲೇ ಕಟ್ತಾ ಇದ್ದೀನಿ, ಪ್ಯಾನ್ ಕಾರ್ಡ್ DL ಎಲ್ಲ ವಾಕ್ ಸ್ವಾತಂತ್ರ್ಯ, ಈ ಎಲ್ಲ ಒಬ್ಬ ಸಿಟಿಸನ್ ಸಿಗೋ ಪ್ರತಿಯೊಂದು ಇದೆ. ನನಗೆ ಮತ ಹಾಕೋ ಹಕ್ಕಿಲ್ಲ. ಎಸ್ ಸರ್, ಶಿವು ಆರಂಭದಲ್ಲಿ ಹೇಳಿದ್ರು ಡಬಲ್ ಗುಂಡಿಗೆ ಅಂತ. ನಿಮ್ಮ ಮಾತು ನಿಮ್ಮ ಕಣ್ಣನ್ನ ನೋಡ್ತಿದ್ರೆ ಗೊತ್ತಾಗ್ತಿದೆ ಆ ಕಿಚ್ಚು ಕಾಡ್ಗಿಚ್ಚು ಆಗ್ಬೇಕು ಅಂದ್ರೆ 18ರಿಂದ 25 ವರ್ಷದ ಮಕ್ಕಳು ಇವತ್ತು ಜಾಸ್ತಿ ಮೊಬೈಲ್ ನೋಡ್ತಾರೆ. ನಿಮ್ ಇಂಟರ್ವ್ಯೂನ ಡೆಫಿನೆಟ್ ಆಗಿ ನೋಡ್ತಾರೆ. ನಾನು ಇದು ಕ್ವಶನ್ ಅಲ್ಲ, ರಿಕ್ವೆಸ್ಟ್. ಗೊತ್ತು 18 ವರ್ಷದಿಂದ ಬ್ಯಾಂಗ್ಳೂರಿಗೆ ಬಂದ್ರು, ಕರ್ನಾಟಕಕ್ಕೆ ಬಂದ್ರು, ಅಮೆರಿಕದಲ್ಲಿ ಹುಟ್ಟಿದ್ರಂತೆ, ಅಪ್ಪ ಅಮ್ಮ ಡಾಕ್ಟರ್ ಅಂತೆ. ಗೊತ್ತು, ಎಲ್ಲಾ ಮಕ್ಳಿಗೆ ಗೊತ್ತಿಲ್ಲ ಇವತ್ತಿಂದ 18-20. ನಿಮ್ಮ ಲೈಫ್ ಜರ್ನಿ ಕೂಡ ಒಂದಷ್ಟು ಜನಕ್ಕೆ ಇನ್ಸ್ಪಿರೇಷನ್ ಆಗಬೇಕು. ಹೀಗಾಗಿ ನಿಮ್ ಲೈಫ್ ಬಗ್ಗೆ ಹೇಳಿ. ಒಂದು ನಿಮ್ ಕತೆ ನಂಗೆ ಬಹಳ ಇಷ್ಟ ಇತ್ತು. ನಾನು ಚಿಕ್ಕ ವಯಸ್ಸಲ್ಲಿ ಕರ್ನಾಟಕ ಯಾವಾಗಲೂ ಬರ್ತಾ ಇದ್ದಾಗ ಜನ ಮಾಮೂಲಿ ಏನ್ ತಗೊಂಡ್ ಹೋಗೋರು ಒಂದೇ ಬಟ್ಟೆ ಒಡವೆ ಈ ತರದೆಲ್ಲ ತಗೊಂಡ್ ಹೋಗೋರು. ನಮ್ಮ ಸೂಟ್ ಕೇಸ್ ನಮ್ಮ ತಂದೆ ತಾಯಿಗೆ ಬಹಳ ನಮ್ಗೆ ಇಷ್ಟ. ಅಲ್ಲ ಅಮೆರಿಕದಲ್ಲಿ ಇವಾಗ ಬದಲಾಗಿರ್ಬೋದು, ನಾವು ಬೆಳೀತಾ ಇದ್ದೋ ರಾಗಿ ಸಿಗ್ತಾ ಇರಲಿಲ್ಲ. ನಾವು ಸೂಟ್ ಕೇಸ್ ತುಂಬಾ ಅದನ್ನ ಸೀಲ್ ಮಾಡಿ ನಮ್ಮ ಅಜ್ಜಿ ರಾಗಿ ಪ್ಯಾಕೆಟ್ ತಗೊಂಡ್ ಹೋಗ್ತಾ ಇದ್ವಿ. ಅಲ್ಲಿ ಮನೇಲಿ ಹಬ್ಬದ ದಿನ ರಾಗಿ ಮುದ್ದೆ. ಇವತ್ತಿಗೂ ನಾನು ಒಂದು ದಿನ ರಾಗಿ ಮುದ್ದೆ ತಿಂದೆ ನಾನು ಒಂದಿನ ಪಾಸ್ ಆಗಲ್ಲ. ಯಾವ ಜಿಲ್ಲೆ ನಮ್ದು ಎಲ್ಲ ಕಡೆ ಬೆಂಗಳೂರು, ಮೈಸೂರು ಇದೆ, ಒಂದ್ ಸ್ವಲ್ಪ ದಾವಣಗೆರೆ, ದಾವಣಗೆರೆನೂ ಇದೆ, ಒಂದ್ ಸ್ವಲ್ಪ ಬೇರೆ ಬೇರೆ ಕಡೆ. ಈ ಕಡೆ ಶಿವಗಂಗೆ ಅಂತ ನಮ್ಮ ಅಮ್ಮ ತಾಯಿ ಊರು ದಾವಸ್ಪೇಟೆ, ಈ ಕಡೆ ಎಲ್ಲ ಇದೆ. ತಾಯಿಗಳು ಶಿವಗಂಗೆನೂ ಹೌದು, ತಂದೆ ಊರದು ಬೆಂಗಳೂರು, ಮೈಸೂರು, ಹುಟ್ಟಿದ್ದು ತುಮಕೂರು, ಒಂದ್ ಸ್ವಲ್ಪ ಬೇರೆ ಬೇರೆ ಕಡೆ ಇದೆ. ಬಟ್ ನಮಗೆ ರಾಗಿ ಅಂದ್ರೆ ನನಗೆ ಬಹಳ ಇಷ್ಟ. ಸರ್ಕಾರ ರಾಗಿ ಹುಟ್ಟಿದ್ದೆ ಅಲ್ಲಿ. ನಾನು ಹುಟ್ಟಿ ಬೆಳೆದಿದ್ದಲ್ಲ ಅಮೆರಿಕ. ನನಗೆ ನೋಡಿ ಯೋಗೇಶ್ವರಿ, ನಾನು ಹುಟ್ಟಿದ್ದು ಬೆಳೆದಿದ್ದು ಅಲ್ಲ ಅಂದ್ಮೇಲೆ ಕನ್ನಡನೇ ನನ್ನ ಪ್ರಪಂಚ. ಸೊ ಕರ್ನಾಟಕದ ಎಲ್ಲ 30 ಜಿಲ್ಲೆಗಳು ನಾನು ಅಮೆರಿಕದಲ್ಲಿ ಹುಟ್ಟಿರೋದು ಅದು ನನ್ನ ಚಾಯ್ಸ್ ಅಲ್ಲ. ಬಟ್ ನಾನು ಇವತ್ತು 18 ನನ್ನ ಚಾಯ್ಸ್ ಆಗಿ ಕರ್ನಾಟಕದಲ್ಲಿ ಕೆಲಸ ಮಾಡಿ 18 ವರ್ಷ ನಾನು ಇವತ್ತು ಈ ಆಧಾರ್ ಕಾರ್ಡ್ ಇದೆ, ನನಗೆ ಟ್ಯಾಕ್ಸ್ಗಳು 18 ವರ್ಷ ಇಲ್ಲೇ ಕಟ್ತಾ ಇದ್ದೀನಿ, ಪ್ಯಾನ್ ಕಾರ್ಡ್ DL ಎಲ್ಲ ವಾಕ್ ಸ್ವಾತಂತ್ರ್ಯ, ಈ ಎಲ್ಲ ಒಬ್ಬ ಸಿಟಿಸನ್ ಸಿಗೋ ಪ್ರತಿಯೊಂದು ಇದೆ. ನನಗೆ ಮತ ಹಾಕೋ ಹಕ್ಕಿಲ್ಲ. ಮತ ಹಾಕೋ ಪ್ರಶ್ನೆ ಇವತ್ತು ನನಗೆ ಹಕ್ಕಿಲ್ಲ ಅದಕ್ಕೆ. ಬಟ್ ಅದು ನನಗೆ ಚುನಾವಣೆ ನಿಂತ್ಕೊಳ್ಳೋ ಹಕ್ಕಿಲ್ಲ. ಅದು ನನಗೆ ಅವಶ್ಯಕತೆ ಇದೆ ಅಂತ ನನ್ಗೆ ಅನ್ಸಲ್ಲ. ಯಾವತ್ತಾದ್ರೂ ಮುಂದೆ ನಮ್ಮ ತಂದೆ ತಾಯಿನ ಅಲ್ಲೂ ಕರ್ಸ್ಕೊಂಡ ಮೇಲೆ ಈ ಕರ್ನಾಟಕಕ್ಕೆ ನಾನು ಇಲ್ಲೇ ಇದ್ದು ನಾನು ಒಂದು ಸಿಟಿಸನ್ ಆಗೋಕೆ ಎಲ್ಲ ಪ್ಲಾನ್ ಮಾಡ್ತೀನಿ. ಯಾವ ಅಂಶಗಳು ಸರ್ ಈ ಹೋರಾಟದ ಮೇಲೆ ನಿಮಗೆ ಪ್ರಭಾವ ಬೀರಿದು? ಅಂದ್ರೆ ಸ್ಕೂಲ್ ಡೇಸ್ ಅಲ್ಲ ಅಥವಾ ಅಪ್ಪ ಅಮ್ಮ ಹೇಳಿದ ಕಥೆಗಳ? ಮುಖ್ಯವಾದ ಕಾರಣಗಳು. ಒಂದು ಅಫ್ಕೋರ್ಸ್ ಅಪ್ಪ ಅಮ್ಮಗಳು ನನಗೆ ಬಹಳ ಎಕ್ಸ್ಪೋಸ್ ಮಾಡುದು ಚಿಕ್ಕ ವಯಸ್ಸಿನಲ್ಲಿ. ನಮ್ಗೆ ವಿಚಾರಗಳು, ನನಗೂ ನನ್ನ ತಮ್ಮನಿಗೆ ಒಂದು ಚಲೋ ಬಸವಣ್ಣವ್ರ ವಿಚಾರ, ಕುವೆಂಪು ವಿಚಾರ, ಒಂದು ರುಸ್ಸೋ, ವಾಲ್ಟೇರ್, ನಮ್ಗೆಲ್ಲ ಪ್ರಪಂಚದಲ್ಲಿರೋ ವಿಚಾರ, ಮಾರ್ಕ್ಸ್ ಎಲ್ಲ ವಿಚಾರಗಳು ಎಕ್ಸ್ಪೋಸ್ ಮಾಡಿ ನಮಗೆ ಚಿಂತನೆ ಮಾಡಕ್ಕೆ ಅವಕಾಶ ಕೊಟ್ಟು. ಒಂದು ಎರಡನೇದಾಗಿ ನಾನು ಕೂಡ ಗೋಲ್ಡ್ ಮೆಡಲಿಸ್ಟ್ ಆಗಿ ಒಂದು ಟಾಪ್ ನಾಚ್ ಆಗಿ ಒಳ್ಳೆ ಕಾಲೇಜ್ಗೆ ಹೋಗಿ ಯೇಲ್ ಯೂನಿವರ್ಸಿಟಿ ಎಕ್ಸ್ಟ್ರಾರ್ಡಿನರಿ ಎಜುಕೇಶನ್ ಸಿಕ್ತು. ಎರಡನೇದು. ಬಟ್ ಅವು ಎರಡಕ್ಕಿಂತ ಹೆಚ್ಚಾಗಿ ಅಮೆರಿಕದಲ್ಲೂ ಬಹಳ ತಾರತಮ್ಯ ಇದೆ. ಅಮೆರಿಕದಲ್ಲಿ ವರ್ಣಭೇದ ತಾರತಮ್ಯ ಇದೆ, ಧಾರ್ಮಿಕ ದಬ್ಬಾಳಿಕೆ ಇದೆ. ಅದೆಲ್ಲ ನಾನು ಅಲ್ಲಿ ನಿಂತ್ಕೊಂಡು ಬರೀ ಅದರ ವಿರುದ್ಧ ನನ್ನಕ್ಕೋಸ್ಕರ ಹೋರಾಟ ಮಾಡೋಕ್ಕಿಂತ ಎಲ್ಲಾ ರೀತಿ ಫಲಾನುಭವಿ ಆಗಿರೋ ಬೆಳ್ಕೊಂಡಿರೋ ನಾನು ಇಲ್ಲಿ ಬಂದು ಅನ್ಯಾಯದ ವ್ಯವಸ್ಥೆ ವಿರುದ್ಧ ನಿಂತ್ಕೊಂಡ್ರೆ ಇಲ್ಲಿ ನಾವು ಒಂದು ಜಾಸ್ತಿ ಬದಲಾವಣೆ ಮಾಡ್ಬೋದು ಅಂತ ನನಗೆ ಅರಿವು ಚಿಕ್ಕ ವಯಸ್ಸಿನಲ್ಲೇ ಆಯ್ತು. ಸೊ ಆ ಕಾರಣಕ್ಕೆ ಅಲ್ಲಿ 10 ಜನ 20 ಜನಕ್ಕೆ ಒಂದು ಸಮಾಜ ಮಾಡೋದಕ್ಕಿಂತ ಇಲ್ಲಿ ಒಂದು 50 ಜನ 100 ಜನಕ್ಕಾದ್ರೂ ನಾವು ಒಂದು ಸಮಾನತೆ ಬಂದ್ರೆ ನಾವು ಜಾಸ್ತಿ ಬದಲಾವಣೆ ಮಾಡ್ಬೋದು. ಇನ್ನೊಂದು, ನಾನು ಏನ್ ಅರ್ಥ ಮಾಡ್ಕೊಂಡೆ ಅಮೆರಿಕದಲ್ಲಿ, ಅಲ್ಲಿ ಬಿಡಿ ಸಮಾಜ, ವರ್ಣಭೇದ ವಿಚಾರದಲ್ಲಿ ಬಿಡಿ ಸಮಾಜಕ್ಕೆ ವರ್ಣಭೇದ ಕಾಣಲ್ಲ. ಇಷ್ಟೇ ಬುದ್ಧಿವಂತ, ಕಾಳಜಿ, ಪ್ರೀತಿ, ಒಳ್ಳೆಯವರಾಗಿದ್ರು ಅವ್ರಿಗೆ ಕಾಣಲ್ಲ. ಯಾಕಂದ್ರೆ ಅವ್ರಿಗೆ ಅದು ಸ್ಟ್ರೈಕ್ ಆಗಲ್ಲ. ಸೊ ಅವರು ಕಾಲೇಜನ್ನು ಕೂಡ ಒಳ್ಳೆಯವರು. ಅವ್ರು ನೀವೆಲ್ಲ ರೇಸಿಸಮ್, ನಮಗೆ ಚಿಕ್ಕ ವಯಸ್ಸಿನಲ್ಲಿ ಹೊಡೆದಾಕೋದು, ಇದು ಮಾಡೋದು, ಗೋಡೆಗೆ ಹೊಡೆಯೋದು, ಬಣ್ಣದವ್ರಂತ ಗಾರ್ಬೇಜಿಂಗ್ ಮಾಡೋದು, ಸ್ಕೂಲಲ್ಲಿ ಹೊಡೆದಾಗ ಎಲ್ಲ ಅನುಭವಿಸಿ, ಟೀಚರ್ಸ್ ಇಂದ ಸ್ಟೂಡೆಂಟ್ಸ್ ಇಂದ. ಏನಿದು ವರ್ಣಭೇದ ಇಲ್ಲ ಅಂತ ಹೇಳ್ತೀರ, ನನಗೆ ಆಶ್ಚರ್ಯ. ಆವಾಗ ನಂಗೆ ಒಳಿತು, ಬಹುಶಃ ಕರ್ನಾಟಕದಲ್ಲೂ ಕೂಡ ಜಿಲೇಬಿ, ಗೌಡ ಲಿಂಗಾಯತ್ ಬ್ರಾಹ್ಮಣರು, ನಾನೇ ಇಲ್ಲಿ ಹುಟ್ಟು ಬೆಳೆದಿದ್ರೆ ಇದೇ ತಂದೆ ತಾಯಿ ಇದೇ ಮನೆಯಲ್ಲಿ ನನಗೂ ಕೂಡ ಅರಿವಿರ್ತಾ ಇದ್ದಿಲ್ಲ. ಯಾಕಂದ್ರೆ ಕಾಣಲ್ಲ. ಸೊ ಆ ಕಾರಣಕ್ಕೆ ನಾನು ಕೂಡ ಸಮಾಜದಲ್ಲಿ ಅರ್ಥ ಮಾಡಿಕೊಂಡು ಅಂಕಿಅಂಶಗಳು ಕೊಟ್ಟು, ದಾಖಲೆಗಳು ಕೊಟ್ಟು, ಎವಿಡೆನ್ಸ್ ರಿಸರ್ಚ್ ಮಾಡಿ ಇಲ್ಲಿ ಬಂದು ಕೆಲಸ ಮಾಡಿದ್ರೆ ಅದು ಜಾಸ್ತಿ ಗಮನ ಕೊಡುತ್ತೆ, ಸಮಾಜ ತಿರುಗಿ ನೋಡುತ್ತೆ. ಅಮೆರಿಕದಲ್ಲಿ ಬಿಳಿಯವನು ಆಗಿಲ್ದೇ ಇದ್ರೆ ನೀವು ದೇಶದ್ರೋಹಿ ಅನ್ನತ್ತೆ. ಇಲ್ಲೂ ಕೂಡ ನೀವು ಮುಸಲ್ಮಾನರು ದಲಿತರ ಅಂದ್ಬಿಟ್ರೆ ನೀವೇನಾದ್ರು ಹೇಳಿದ್ರೆ ಎಲ್ಲೋ ಒಂದ್ ಕಡೆ ನೀವು ಕಡೆಗಣಿಸೋದಾಗತ್ತೆ ಮಹಿಳೆಯರಾಗಿದ್ರೆ. ಆದ್ರೆ ನಾವು ಎಲ್ಲಾ ರೀತಿ ಬೆನಿಫಿಟ್ ಆಗಿರೋ ಮಾತಾಡಿದಾಗ ಸ್ವಲ್ಪ ಇದ್ರ ಸತ್ಯ ಇರಬಹುದು ಅಂತ ಯೋಚನೆ ಮಾಡ್ತಾರೆ. ಅದರಿಂದ ಬದಲಾವಣೆ ಜಾಸ್ತಿ ಮಾಡ್ತಾರೆ. ಎಸ್ ಸರ್, ನನ್ನ ಕಡೆ ಪ್ರಶ್ನೆ, ನಿಮ್ಮ ವೈಫ್ ಈ ಬಗ್ಗೆ ಎಲ್ಲ ಏನ್ ಹೇಳ್ತಾರೆ?
ಏನ್ ಕತೆ? ಮೇಘ ನನಗೆ ಬಹಳ ಗಟ್ಟಿ ಶಕ್ತಿ. ಅವಳು ಕೂಡ ಸಮಾಜಮುಖಿ, ಬಹಳ ಕಾಳಜಿ ಇದೆ. ಬಟ್ ಅವಳು ಕೂಡ ನಾನು ಫಸ್ಟ್ ಮದುವೆ ಆಗೋದಕ್ಕಿಂತ ಮುಂಚೆನೆ ಹೇಳಿದ್ದೆ, ನನಗೆ ಚಳುವಳಿನೇ ಮುಖ್ಯ, ದೇಶ ವಾಪಸ್ ಕೊಡೋದೇ ಮುಖ್ಯ. ಸ್ವಲ್ಪ ಕಾಂಪ್ರಮೈಸ್ಗಳು ಬೇರೆ ಬೇರೆ ರೀತಿ ನಮ್ಮ ವೈಯಕ್ತಿಕದಕ್ಕಿಂತ ಕಾಂಪ್ರಮೈಸ್ ಮಾಡ್ಬೇಕಾಗಿ ಬರ್ಬೋದು. ಅದನ್ನ ಒಪ್ಕೊಂಡು ನೀನ್ ಮುಂದೆ ಬಂದಿದ್ಯಾ ಅಂದ್ರೆ ಅದನ್ನ ಹೇಳಿ, ಇಲ್ಲ ಅಂದ್ರೆ ನೀನ್ ಬೇರೆ ಮದುವೆ ಆಗ್ಬೇಕಾಗತ್ತೆ ಹೇಳಿದೆ. ಅವಳು ಅದನ್ನ ಒಪ್ಕೊಂಡಿದ್ದಾಳೆ. ನಾನು ನಮ್ಮ ಚಳುವಳಿ ಮಾಡ್ತಾ ಇದ್ದೀನಿ. ಅವಳು ನನ್ನ ಜೈಲ್ಗೆ ಹೋದಾಗ ಗಟ್ಟಿಯಾಗಿ ನಿಂತಿದ್ದು. ಅವಳು ನಾನು ಹೇಳೋದಲ್ಲ, ಅವಳು ಇಷ್ಟಪಡಬೇಕು ಒಪ್ಪಬೇಕು ಅಂತ ಏನಿಲ್ಲ. ಅವಳ ರೀತಿನಲ್ಲಿ ಅವಳ ವಾಕ್ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಂತ, ಅವಳ ಅನುಭವಗಳು, ಅವಳ ವಿಚಾರಗಳು ಹೇಳಿ, ಎಲ್ಲರೂ ಹೇಳಿ, ಯಾವುದ್ರಲ್ಲಿ ಸತ್ಯ ಇದೆಯೋ ಅದನ್ನೇ ಜನ ಒಪ್ಕೊಂಡು ಅದನ್ನ ಮುಂದೆ ತಗೊಂಡೋಗ್ಬೇಕು. ಯಾರ ಬಾಯಿ ಮುಚ್ಚೋ ಪ್ರಶ್ನೆ ಬರಲ್ಲ. ಅದು ಜಾಸ್ತಿ ಮಾತಾಡ್ಬೇಕು. ಸಿನಿಮಾ ನಟರು ಎಷ್ಟೊಂದು ಸಿನಿಮಾ ನಟರು ಯಾಕೆ ಮಾತಾಡ್ತಾ ಇದ್ದಾರೆ, ನೀವು ಜಾಸ್ತಿ ಮಾತಾಡಿ, ನಿಮ್ಮ ವಿಚಾರದಲ್ಲಿ ಏನಿದೆ ನಮ್ಗೆ ಗೊತ್ತಾಗ್ಲಿ. ಸ್ವಾಮೀಜಿಗಳು ಮಾತಾಡಬಾರ್ದು, ಮಾತಾಡಿ, ಜಾಸ್ತಿ ಮಾತಾಡಿ. ನೀವು ಎಷ್ಟು ಒಂದು ಸಮಸ್ಯೆದಲ್ಲಿ ಇದ್ದೀರಾ, ನಿಮ್ಗೆ ಯಾಕೆ ಅಷ್ಟೊಂದು ಬಿಲ್ಡಪ್ ಅಂತ ಗೊತ್ತಾಗ್ಲಿ. ಎಲ್ಲರೂ ಕೂಡ ಮಾತಾಡ್ಲಿ. ಪ್ರಜಾಪ್ರಭುತ್ವ ಎಲ್ಲರೂ ಮಾತಾಡ್ಬೇಕು. ಮಾತಾಡಿದ್ರೆ ಮಾತ್ರ. ಅದಕ್ಕೆ ಮೋದಿ ಅವರು ಪ್ರೆಸ್ ಮೀಟೇ ಮಾಡಲ್ಲ, ಪ್ರೀ ಪ್ಲಾನ್ ಮಾತಾಡ್ತಾರೆ. ಅವ್ರ ತಲೆಯಲ್ಲಿ ಏನಿದೆ ಗೊತ್ತಾಗಬಾರ್ದು ಅನ್ನೋ ಕಾರಣಕ್ಕೆ. ನಿಮ್ ತಲೆಯಲ್ಲಿ ಏನಿದೆ ಗೊತ್ತಾಗಬೇಕು, ಜನ ಪ್ರಶ್ನೆ ಕೇಳಬೇಕು, ಅದ್ರ ತಕ್ಕಂತೆ ನೀವು ಉತ್ತರ ಕೊಡೋ ಸಾಮರ್ಥ್ಯ ಇರಬೇಕು. ನೀವ್ ಹೇಳಿ, ಸತ್ಯವಾಗಿ ಹೇಳಿದ್ರೆ ಜನ ನಂಬ್ತಾರೆ. ಇವತ್ತಿನ ದಿನ ಡಬಲ್ ಟಾಕ್ ಅಥವಾ 2 ನಾಲಿಗೆ ಇದು ಸಮಾಜದಲ್ಲಿ ಜನರಿಗೆ ಬಹಳ ನಿರಾಶೆ ಆಗ್ಬಿಟ್ಟಿದೆ. ನಮಗೆ ಇವತ್ತು ಪ್ರಾಮಾಣಿಕವಾಗಿ ನಿಂತು ಅನ್ಯಾಯ ವಿರುದ್ಧ ನಿಂತ್ಕೊಂಡ್ರೆ ಜನ ಖಂಡಿತ ಒಪ್ತಾರೆ. ಟೈಮ್ ಆಗತ್ತೆ. ಶ್ರಮ, ಶ್ರದ್ಧೆ, ಸಿದ್ಧಾಂತ ಇರೋದ್ರಿಂದ ನಾವು ಬದಲಾವಣೆ ಮಾಡ್ಬೋದು. ಓಕೆ, ನಿಮ್ಮ ಬದಲಾವಣೆಗಳು ಇನ್ನು ಎಷ್ಟು ದಿನ, ವರ್ಷಗಳು ಬೇಕಾಗಬಹುದು? ಫಸ್ಟ್ ಆಫ್ ಆಲ್ ನಮಗೆ ಎಷ್ಟು ದಿನ ತೊಗೊಳ್ಳೋದು ನಮ್ಗೆ ಗೊತ್ತಿಲ್ಲ. ಇದು ಜೀವಪೂರ ಸಾಧನೆ. ಇದು ಲೈಫ್ ಲಾಂಗ್ ನಾವು ಮಾಡ್ಬೇಕಾಗತ್ತೆ. ಎಷ್ಟು ಮಾಡಕ್ಕಾಗತ್ತೋ, ಒಳ್ಳೇದು ಮಾಡಕ್ಕಾಗತ್ತೋ ಅದನ್ನ ಮಾಡ್ತಾ ಇದ್ವಿ. ಒಳ್ಳೆ ಒಂದು ಸಮಾಜಕ್ಕೆ ನನ್ನ ವೈಯಕ್ತಿಕ ಜನ ಯಾರಾದ್ರೂ ಕೇಳಿದ್ರೆ ಏನ್ ಕನಸು ಅಂದ್ರೆ, ನನಗೆ ಒಂದು ಕಾರ್ ತಗೋಬೇಕು, ಈ ತರ ಕಾರ್ ಇದ್ರೆ ಇನ್ನೂ ಒಳ್ಳೆ ಕಾರು, ಮನೆ, ಇದು ಅದು ಇದೆ. ನಮ್ಗೆ ಅದಲ್ಲ. ನಮಗೆ ಒಂದು ಉತ್ತಮ ಸಮಾಜದ ಕನಸಿದೆ. ಅದು ನಮ್ಮ ಜೀವಮಾನದಲ್ಲಿ ಸಮಾಜ ನಾವು ನೋಡಲ್ಲ. ಆದರೆ ನಾವು ಪಾಯ ಹಾಕ್ಬಿಟ್ಟು ಎಷ್ಟು ಮಟ್ಟಿಗೆ ಮಾಡೋಕ್ಕಾಗತ್ತೋ ಅದನ್ನ ಮಾಡೋದು ನಮ್ಮ ಗುರಿ. ಎಷ್ಟು ದಿನ ಇರೋದು ಅಷ್ಟು ದಿನ ಒಳ್ಳೇದು ಮಾಡು ಹೋಗೋದಷ್ಟೇ. ಎಸ್, ದೀರ್ಘಕಾಲದ ಒಂದು ಚರ್ಚೆ ಇದು. ಸೊ ಭಾಳ ಖುಷಿ ಆಯ್ತು ನನಗೆ. ನಾನು ಆಗಲೇ ಓಪನ್ ಆಗಿರೋದು. ಸರಿ ಅನ್ನೋದು ಸರಿ ಅನ್ಬೇಕು, ತಪ್ಪು ಅನ್ನೋದು ತಪ್ಪು ಅನ್ಬೇಕು. ನಾನು ಚೇತನ್ ಅವರ ಚಿಂತನೆಗಳಿಗೆ ಲೆಕ್ಕಾಚಾರಕ್ಕೆ ಆಯ್ಕ್ರಿ. ಯಾಕಂದ್ರೆ ಒಪ್ಕೊಳ್ಳುವಂಥ ವಿಚಾರ. ಚೇತನ್ ಯಾರನ್ನೋ ಬೈತಾರೆ, ಇನ್ಯಾರನೋ ಹೊಗಳ್ತಾರೆ, ಏನೋ ಮಾಡ್ತಾರೆ ಅನ್ನೋ ಕಾರಣಕ್ಕೆ ನಾನು ನಿಮ್ಮನ್ನ ಒಪ್ಕೋಬೇಕು, ವಿರೋಧ ಮಾಡಬೇಕು ಅಂತ ಹೇಳಿ ನೀವು ಸರಿ ತಪ್ಪು ಅನ್ನೋ ವಿಷಯಗಳನ್ನ ತಗೊಂಡು ನೇರವಾಗಿ ಹೋಗ್ತಾ ಇದ್ದೀರಿ. ಖಂಡಿತವಾಗಿ ನಾನು ನಿಮ್ಮ ವಿಚಾರಗಳನ್ನ ಒಪ್ಪುವಂಥದ್ದು, ಓಪನ್ ಆಗಿ ಹೇಳ್ಬೇಕು ಅಂತ ಅಷ್ಟೇ. ನಾವು ಒಂದ್ ಹೇಳ್ತೀನಿ, ಎಲ್ಲಾ ಮನುಷ್ಯರು ಸರಿಸಮಾನರು. ಎಲ್ಲ ಸಿದ್ಧಾಂತಗಳು ಸರಿಸಮಾನ ಅಲ್ಲ. ಎಲ್ಲಾ ಮನುಷ್ಯರು ಸರಿಸಮಾನರು. ಸರಿಸಮಾನದ ಸಿದ್ಧಾಂತ, ದೇಶ ಕಟ್ಟಬೇಕು ಅನ್ನೋ ಸಿದ್ಧಾಂತ ಮಾತ್ರ, ಪರಿವರ್ತನೆ ಮಾತ್ರ ಸತ್ಯ. ಅದನ್ನೇ ನಮ್ಗೆ ಬೇಕಾಗಿದ್ದು. ಇವತ್ತಿನ ದಿನ ನಾವ್ ಎಲ್ಲರಿಂದ ಕಲಿಯೋ ವಿಚಾರಗಳು ಇದ್ದೇ ಇರುತ್ತೆ. ಕಲ್ತ್ಕೊಂಡು ಒಬ್ಬೊಬ್ರು ಹಂಚ್ಕೊಂಡು ಚರ್ಚೆ ಮಾಡ್ಕೊಂಡು ಪ್ರಜಾಪ್ರಭುತ್ವವನ್ನು ಬೆಳೆಸ್ಕೊಂಡು ಮಾನಸಿಕವಾಗಿ ಬೆಳೆಯೋಣ, ಒಂದು ಉತ್ತಮ ಸಮಾಜಕ್ಕೆ. ಎಸ್ ವೀಕ್ಷಕರು, ನಾವು ವಿಜಯ್ ಸರ್ ಹಾಗೆ ಯೋಗಿ ಎಲ್ಲರೂ ಕೂಡ ಚೇತನ ಜೊತೆ ಭಾಳ ಮಾತಾಡಿದ್ವಿ. ಭಾಳ ಖುಷಿ ಆಯ್ತು. ಮಾತು ನಿಲ್ಸಕ್ಕೆ ಈಗಲೂ ಸಾಧ್ಯ ಆಗ್ತಿಲ್ಲ. ಬಟ್ ಇನ್ನೊಂದ್ಸರಿ ಬೇರೆ ಅವಕಾಶ ಸಿಗ್ಬೇಕು ಅಂತ ನಾನು ಇಲ್ಲಿ ಕೈ ಕೂತ್ಕೊಂಡ್ರೆ ಅದೇನು ಒಕ್ಕಲಿಗ, ಲಿಂಗಾಯತ, ಬ್ರಾಹ್ಮಣ, ದಲಿತ, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಅಂತ ರಕ್ತ ಬರಲ್ಲ. ABC, A ಪಾಸಿಟಿವ್ ಹಿಂಗೇನೋ ಬರುತ್ತೆ. ಸೊ ಹಾಗಾಗಿ ಪ್ರಕೃತಿಯಲ್ಲಿ ಇಲ್ದಿರುವಂಥ ಜಾತಿ, ಪ್ರಕೃತಿಯಲ್ಲಿ ಇಲ್ದಿರ್ತಕ್ಕಂಥ ಅಸಮಾನತೆಗಳನ್ನ ನಾವು ಮನುಷ್ಯ ಜೀವಿಗಳು ಮಾಡ್ಕೊಂಡು ಹೋಗೋದ್ರಲ್ಲಿ ಅರ್ಥ ಇಲ್ಲ. ಬಟ್ ಮೀಸಲಾತಿ ಆ ಚರ್ಚೆ ಆಚೆ ಈಚೆ ನೋಡಿದಾಗ ಯಾರು ಹಿಂದೆ ಉಳಿದಿದ್ದಾರೆ, ಯಾರು ಇನ್ನೂ ಕೂಡ ಅದನ್ನು ಫೇಸ್ ಮಾಡ್ತಿದ್ದಾರೆ, ಅವರೆಲ್ಲರೂ ಕೂಡ ಒಟ್ಟಿಗೆ ಕರ್ಕೊಂಡು ಹೋಗುವಂತ ಆಗ್ಬೇಕು. ಅದೇ ಸಮಾಜ ಅನ್ನೋದು ನನ್ನ ಸಾಮಾನ್ಯ ಒಂದು ಭಾಷೆಯಲ್ಲಿ ಹೇಳೋದಾದ್ರೆ ನನ್ಗನ್ಸಿದೆ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ಸ್ಟುಡಿಯೋಗೆ ಬಂದ್ರಿ. 23 ವರ್ಷದಿಂದ ಒಂದು ಇಂಟರ್ವ್ಯೂ ಕೊಟ್ಟಿದ್ರಿ. ಬಹಳ ಖುಷಿ ಆಯ್ತು ನನಗೆ. ಕರ್ನಾಟಕ ಟಿವಿ ಚುನಾವಣೆ ಎಲೆಕ್ಷನ್ ನಲ್ಲಿ 2023 ನಲ್ಲಿ ಬಹಳ ಒಳ್ಳೆ ಮೀಡಿಯಾ ಕವರೇಜ್ ಕೊಟ್ಟಿದೆ. ನನ್ ಕಾನ್ಫಿಡೆನ್ಸ್ ಇದೆ 2024 ಲೋಕಸಭಾದಲ್ಲೂ ಅಷ್ಟೇ ಅದಕ್ಕಿಂತ ಚೆನ್ನಾಗಿ ಕೊಡ್ತೀರಾ. ಗುಡ್ ಧೈರ್ಯದಿಂದ, ಕಾಳಜಿಯಿಂದ, ವಿಚಾರದಿಂದ, 3ರಿಂದನೂ ನೀವು ಬಹಳ ಅದ್ಭುತ ಕೆಲಸ ಮಾಡ್ತಾ ಇದ್ದೀರಾ. ನೀವು ನನಗೆ ಚಾನ್ಸ್ ಕೊಟ್ಟಿದ್ದಕ್ಕೆ ಧನ್ಯವಾದ. ಇಲ್ಲ ಸರ್, ನೀವು ಬಂದಿದ್ದು ಬಹಳ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.